ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಜೀವಿಗಳ ವೈವಿಧ್ಯತೆ ಈ ಪಾಠದಲ್ಲಿ ಭಾಗ 2ರಲ್ಲಿ ನಾವು ಚರ್ಚಿಸಬೇಕಾಗಿರುವ ಕಲಿಕಾಂಶಗಳೆಂದರೆ ಸಸ್ಯ ಸಾಮ್ರಾಜ್ಯ, ಅದರಲ್ಲಿ ಥ್ಯಾಲೋಫೈಟ್ಗಳು, ಆವಾಸ ಸಸ್ಯಗಳು, ಪುಚ್ಚ ಸಸ್ಯಗಳು, ಅನಾವೃತಿ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಅವುಗಳ ರಚನೆಯನ್ನು ಕುರಿತು ಚರ್ಚಿಸೋಣ. ಅದೇ ರೀತಿ ಪ್ರಾಣಿ ಸಾಮ್ರಾಜ್ಯದಲ್ಲಿ ಸ್ಪಂಜು ಪ್ರಾಣಿಗಳು ಮತ್ತು ಕುಟುಕು ಕಣವಂತಗಳ ರಚನೆಯನ್ನು ಕುರಿತು ಇಂದಿನ ತರಗತಿಯಲ್ಲಿ ನಾವು ಚರ್ಚಿಸಬೇಕಾಗಿರುವ ಕಲಿಕಾಂಶಗಳಾಗಿವೆ ವಿದ್ಯಾರ್ಥಿಗಳು. ಮೊದಲಿಗೆ ಸಸ್ಯ ಸಾಮ್ರಾಜ್ಯ, ಪ್ಲಾಂಟೇ ಅಂತ ಕರಿತೀವಿ, ಗ್ರೀಕ್ ಟರ್ಮ್ ಅದು, ಪ್ಲಾಂಟ್ ಕಿಂಗ್ಡಮ್ ಇಂಗ್ಲೀಷಲ್ಲಿ. ಸಸ್ಯಗಳು ಕೋಶಭಿತ್ತಿ ಹೊಂದಿದ ಯೂಕ್ಯಾರಿಯೋಟಿಕ್ ಗುಣಲಕ್ಷಣಗಳುಳ್ಳ ಬಹುಕೋಶೀಯ ಜೀವಿಗಳಾಗಿವೆ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕೋಶಭಿತ್ತಿ ಇರುತ್ತೆ, ಪ್ರಾಣಿ ಜೀವಕೋಶಗಳಲ್ಲಿ ಕೋಶಭಿತ್ತಿ ಇರೋದಿಲ್ಲ. ಯೂಕ್ಯಾರಿಯೋಟಿಕ್ ಗುಣಲಕ್ಷಣಗಳನ್ನು ಹೊಂದಿದೆ. ಯೂಕ್ಯಾರಿಯೋಟಿಕ್ ಅಂದರೆ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ಸನ್ನು ಹೊಂದಿದ್ದು ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾದ ಜೀವಿಗಳನ್ನು ನಾವು ಯೂಕ್ಯಾರಿಯೋಟಿಕ್ ಜೀವಕೋಶವನ್ನು ಹೊಂದಿರುವ ಜೀವಿಗಳು ಅಂತೀವಿ. ಅಂದರೆ ಸಸ್ಯಗಳು ಇವು ಮೇಲ್ಮಟ್ಟದ ಸಸ್ಯಗಳು, ಇವು ಯೂಕ್ಯಾರಿಯೋಟಿಕ್ ಗುಣಲಕ್ಷಣಗಳನ್ನು ಹೊಂದಿದ್ದು ಬಹುಕೋಶೀಯ ಜೀವಿಗಳಾಗಿವೆ. ಅನೇಕ ಜೀವಕೋಶಗಳಿಂದ ರಚಿತ ಆಗಿರುವ ಜೀವಿ. ಸಸ್ಯಗಳು ಸ್ವಪೋಷಕಗಳಾಗಿದ್ದು ಕ್ಲೋರೋಫಿಲ್ಲನ್ನು ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆ ನಡೆಸುತ್ತವೆ. ಆದ್ದರಿಂದ ಎಲ್ಲ ಸಸ್ಯಗಳನ್ನು ಈ ಗುಂಪಿನಲ್ಲಿ ಸೇರಿಸಲಾಗಿದೆ. ಸಸ್ಯಗಳು ಸ್ವಪೋಷಕಗಳಾಗಿದ್ದು ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದವೆ. ಅವು ಆಹಾರವನ್ನು ಹಸಿರು ಸಸ್ಯಗಳಲ್ಲಿ ಇರ್ತಕ್ಕಂಥ ಪತ್ರ ರೀತು, ಅದನ್ನು ಇಂಗ್ಲೀಷ್ನಲ್ಲಿ ಕ್ಲೋರೋಫಿಲ್ ಅಂತ ಕರಿತೀವಿ, ಅದು ಸೂರ್ಯನ ಬೆಳಕನ್ನು ಹೀರಿಕೊಂಡು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸ್ತಕ್ಕಂಥ ಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಈ ದ್ಯುತಿ ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಆದ್ದರಿಂದ ಇವು ಸ್ವಪೋಷಕಗಳು. ಈ ಸ್ವಪೋಷಕಗಳು ಈ ಗುಂಪಿನ ಸಸ್ಯ ಸಾಮ್ರಾಜ್ಯದಲ್ಲಿ ಸೇರಿಸಲಾಗಿದೆ. ಸಸ್ಯಗಳು ಮತ್ತು ಪ್ರಾಣಿಗಳು ನಮ್ಮ ಸುತ್ತಲಿನಲ್ಲಿ ಅತಿ ಹೆಚ್ಚು ಕಂಡುಬರುವ ಜೀವ ವೈವಿಧ್ಯತೆಗೆ ಕಾರಣ ಆಗಿವೆ. ಈ ಸಸ್ಯ ಮತ್ತು ಪ್ರಾಣಿಗಳು ನಮ್ಮ ಸುತ್ತಲಿನಲ್ಲಿ ಅತಿ ಹೆಚ್ಚು ಕಂಡುಬರುವ ಜೀವ ವೈವಿಧ್ಯತೆಗೆ ಇವು ಕಾರಣ ಆಗಿವೆ. ಸಸ್ಯವು ನೀರು ಮತ್ತು ಇತರೆ ವಸ್ತುಗಳ ಸಾಗಾಣಿಕೆಗಾಗಿ ತನ್ನಲ್ಲಿ ವಿಶೇಷ ಅಂಗಾಂಶಗಳನ್ನು ಹೊಂದಿರುವ ಆಧಾರದ ಮೇಲೆ ಸಸ್ಯ ಈ ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗಾಗಿ ತನ್ನಲ್ಲಿ ವಿಶೇಷ ವಾಹಕ ಅಂಗಾಂಶಗಳಾಗಿರ್ತಕ್ಕಂಥ ಝೈಲಮ್ಗಳನ್ನು ಮತ್ತು ಫ್ಲೋಯಮ್ಗಳನ್ನು ಹೊಂದಿದೆ. ಝೈಲಮ್ಮು ನೀರ್ಗೊಳವೆ ಅಂದರೆ ಜಲವಾಹಕ ಅಂಗಾಂಶ. ಇದು ನೀರು ಮತ್ತು ಲವಣಗಳನ್ನು ಸಸ್ಯಗಳಲ್ಲಿ ಸಾಗಾಣಿಕೆ ಮಾಡುತ್ತೆ. ಅದೇ ರೀತಿ ಆಹಾರಗೊಳವೆ ಅಂದರೆ ಫ್ಲೋಯಮ್, ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಹಸಿರು ಸಸ್ಯಗಳಲ್ಲಿ ತಯಾರಿಸಿರ್ತಕ್ಕಂಥ ಆಹಾರವನ್ನು ಸಸ್ಯ ದೇಹದ ಎಲ್ಲ ಭಾಗಗಳಿಗೂ ಸರಬರಾಜು ಮಾಡುತ್ತೆ. ನಂತರ ಸಸ್ಯದಲ್ಲಿ ಬೀಜೋತ್ಪಾದನಾ ಸಾಮರ್ಥ್ಯ ಮತ್ತು ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾಗಿರುವ ಲಕ್ಷಣಗಳನ್ನು ಆಧರಿಸಿ ಅವುಗಳನ್ನು ನಾವು ವರ್ಗೀಕರಣ ಮಾಡ್ತೇವೆ. ಈ ಸಸ್ಯ ಸಾಮ್ರಾಜ್ಯದಲ್ಲಿ ನೀವು ಕಂಡು ಬರ್ತಕ್ಕಂಥ ಎಲ್ಲ ಬಹುಕೋಶೀಯ ಸಸ್ಯಗಳು ಈ ಸಸ್ಯ ಸಾಮ್ರಾಜ್ಯದಲ್ಲಿ ಕಂಡುಬರ್ತವೆ ವಿದ್ಯಾರ್ಥಿಗಳು. ಇನ್ನು ಈ ಸಸ್ಯಗಳನ್ನು ನಾವು ವರ್ಗೀಕರಣ ಮಾಡಿದಾಗ ಸಸ್ಯಗಳನ್ನು ನಾವು 2 ರೀತಿ ವರ್ಗೀಕರಣ ಮಾಡ್ತೀವಿ. ನಿರ್ದಿಷ್ಟ ಭಾಗಗಳನ್ನು ಹೊಂದಿಲ್ಲದ ಸಸ್ಯದೇಹ, ನಿರ್ದಿಷ್ಟ ಭಾಗಗಳನ್ನು ಹೊಂದಿರುವ ಸಸ್ಯದೇಹ ಅಂತ. ಅಂದರೆ ದೇಹವನ್ನು ನಿರ್ದಿಷ್ಟ ಭಾಗಗಳನ್ನು ಹೊಂದಿದೆ. ಈ ನಿರ್ದಿಷ್ಟ ಭಾಗ ಒಂದೇ ಇರತಕ್ಕಂಥ ಸಸ್ಯಗಳು ಥ್ಯಾಲೋಫೈಟ್ಗಳು ಅಂದರೆ ಶೈವಲಗಳು.
ಇವುಗಳ ದೇಹವನ್ನು ನಾವು ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನಿರ್ದಿಷ್ಟ ಭಾಗಗಳನ್ನು ಹೊಂದಿರುವ ಸಸ್ಯ ದೇಹ ಅಂದರೆ ಅವುಗಳನ್ನು ಮತ್ತೆ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ವಾಹಕ ಅಂಗಾಂಶ ರಹಿತ ಮತ್ತು ವಾಹಕ ಅಂಗಾಂಶ ಸಹಿತ ಅಂತ. ಅಂದರೆ ವಾಹಕ ಅಂಗಾಂಶ ರಹಿತ ಸಸ್ಯಗಳು ಅಂತಂದರೆ ಝೈಲಮ್ ಮತ್ತು ಫ್ಲೋಯಮ್ಗಳನ್ನು ಹೊಂದಿಲ್ಲದ ಸಸ್ಯಗಳು, ಅವು ಆವಾಸ ಸಸ್ಯಗಳು. ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಅಂದರೆ ಝೈಲಮ್ ಮತ್ತು ಫ್ಲೋಯಮ್ಗಳನ್ನು ಹೊಂದಿರೋವು, ಅವು ಅದರಲ್ಲಿ ಮತ್ತು ಅವುಗಳನ್ನು ನಾವು ವಾಹಕ ಅಂಗಾಂಶ ಸಹಿತ ಸಸ್ಯಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಮತ್ತು ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳು ಮತ್ತು ಬೀಜಗಳನ್ನು ಉತ್ಪಾದಿಸದ ಸಸ್ಯಗಳು. ಬೀಜಗಳನ್ನು ಉತ್ಪಾದಿಸದ ಸಸ್ಯಗಳನ್ನು ನಾವು ಪುಚ್ಚ ಸಸ್ಯಗಳು ಅಂತ ಕರಿತೀವಿ. ಇನ್ನು ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳನ್ನು ಮತ್ತೆ ಎರಡು ವಿಧಗಳಾಗಿ ಮಾಡ್ತೀವಿ. ಅವು ನಗ್ನ ಬೀಜಗಳು ಮತ್ತು ಆವೃತ ಬೀಜಗಳು. ಬೀಜವನ್ನು ಹಣ್ಣಿನ ಕವಚದಿಂದ ಆವೃತವಾಗಿಲ್ಲದ ಬೀಜಗಳನ್ನು ನಾವು ಅನಾವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಅವನ್ನ ನೆಕೆಡ್ ಪ್ಲ್ಯಾಂಟ್ಸ್ ಅಂತ, ಸೀಡ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆವೃತ ಬೀಜ ಸಸ್ಯಗಳು ಅಂದರೆ ಬೀಜದ ಹೊದಿಕೆಯನ್ನು ಹೊಂದಿರೋ, ಅಂದರೆ ಹಣ್ಣಿನ ಕವಚದಿಂದ ಆವೃತವಾಗಿರೋ ಸಸ್ಯಗಳನ್ನು ನಾವು ಆವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಮತ್ತು ಆವೃತ ಬೀಜ ಸಸ್ಯಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಬೀಜದಳದ ಆಧಾರದ ಮೇಲೆ ಒಂದು ಬೀಜದಳವನ್ನು ಹೊಂದಿರುವ ಬೀಜಗಳನ್ನು ನಾವು ಏಕದಳ ಸಸ್ಯಗಳು, ಮಾನೋಕಾಟ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಎರಡು ಬೀಜದಳಗಳುಳ್ಳ ಬೀಜಗಳನ್ನು ನಾವು ದ್ವಿದಳ ಸಸ್ಯಗಳು ಅಂತ ಕರಿತೀವಿ, ಡೈಕಾಟ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಈ ರೀತಿ ನಾವು ಸಸ್ಯಗಳನ್ನು ವಿಸ್ತೃತವಾಗಿ ವರ್ಗೀಕರಣ ಮಾಡ್ತೀವಿ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲಿಗೆ ಥ್ಯಾಲೋಫೈಟ್, ಶೈವಲಗಳು ಅಂತ ಕರಿತೀವಿ. ಇದು ಪ್ರತ್ಯೇಕಿಸಲಾಗಿರ್ತಕ್ಕಂಥ ಒಂದು ಥ್ಯಾಲಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಒಂದು ಪ್ರತ್ಯೇಕಿಸಲು ಆಗದೇ ಇರತಕ್ಕಂಥ ಒಂದು ಅಂಟು ದ್ರವವನ್ನು ನಾವು ಶೈವಲಗಳಲ್ಲಿ ಕಾಣ್ತೀವಿ. ಈ ಶೈವಲಗಳಿಗೆ ಉದಾಹರಣೆಯನ್ನು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ. ಸ್ಪೈರೋಗೈರಾ, ಇಲೋಥ್ರಿಕ್ಸ್, ಕ್ಲಾಡೋಫೋರಾ ಮತ್ತು ಕ್ಯಾರ, ಇವು ಶೈವಲಗಳಿಗೆ ಉದಾಹರಣೆಗಳಾಗಿವೆ ವಿದ್ಯಾರ್ಥಿಗಳು. ಇನ್ನು ಈ ಶೈವಲಗಳು ಅಂದರೆ ಥ್ಯಾಲೋಫೈಟ್ ಗುಂಪಿನ ಲಕ್ಷಣಗಳನ್ನು ನಾವು ಗಮನಿಸಿದರೆ, ಥ್ಯಾಲೋಫೈಟ್ ಉಪವರ್ಗದ ಸಸ್ಯ ದೇಹವು ವಿಶಿಷ್ಟ ಭಾಗಗಳಾಗಿ, ಆಗಲೇ ನಾನು ಹೇಳ್ದಂಗೆ ಪ್ರತ್ಯೇಕಿಸಲು ಸಾಧ್ಯವಿಲ್ಲದಂಥ ರಚನೆಯನ್ನು ಹೊಂದಿರುವ ಸಸ್ಯಗಳು, ಅವನ್ನ ನಾವು ಶೈವಲಗಳು ಅಂತ ಕರಿತೀವಿ. ಅವನ್ನ ಆಡು ಭಾಷೆಯಲ್ಲಿ ಪಾಚಿಗಳು ಅಂತ ಕರಿತೀವಿ. ಆ ಭಾಗವನ್ನು ನಾವು ಪ್ರತ್ಯೇಕಿಸಲು ಸಾಧ್ಯವಿಲ್ಲದಂಥ ದೇಹ ರಚನೆಯನ್ನು ಹೊಂದಿರುವ ಸಸ್ಯಗಳು ಥ್ಯಾಲೋಫೈಟ್ಗಳು. ಥ್ಯಾಲೋಫೈಟ್ ಗುಂಪಿನ ಸಸ್ಯಗಳನ್ನು ಸಾಮಾನ್ಯವಾಗಿ ನಾವು ಶೈವಲಗಳು ಅಂತ ಕರಿತೀವಿ. ಈ ಥ್ಯಾಲೋಫೈಟ್ ಗುಂಪಿನ ಸಸ್ಯಗಳು ಪ್ರಧಾನವಾಗಿ ಜಲವಾಸಿಗಳು. ಇವು ಪಾಚಿ ಅಂದರೆ ಎಲ್ಲಿ ತೇವಾಂಶ ಇರುತ್ತೆ, ನೀರಿನ ಅಂಶ ಇರುತ್ತೆ, ಅಲ್ಲಿ ಕಂಡುಬರುತ್ತೆ. ಆದ್ದರಿಂದ ಥ್ಯಾಲೋಫೈಟ್ ಗುಂಪಿನ ಸಸ್ಯಗಳು ಎಲ್ಲವೂ ಜಲವಾಸಿಗಳಾಗಿವೆ ವಿದ್ಯಾರ್ಥಿಗಳು. ಇನ್ನು ಆವಾಸ ಸಸ್ಯಗಳು ಅಂದರೆ ಪ್ರಾಣಿಗಳಲ್ಲಿ ಯಾವ ರೀತಿ ಕಪ್ಪೆಗಳನ್ನು ನಾವು ನೀರು ಮತ್ತು ನೆಲ ಎರಡೂ ಪ್ರದೇಶಗಳಲ್ಲಿ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿರುವ ಪ್ರಾಣಿಗಳನ್ನು ನಾವು ಉಭಯವಾಸಿ ಪ್ರಾಣಿಗಳು ಅಂತ ಕರಿತೀವಿ. ಅದೇ ರೀತಿ ಸಸ್ಯ ಗುಂಪಿನಲ್ಲಿ ನಾವು ಆವಾಸ ಸಸ್ಯಗಳನ್ನು ನಾವು ಉಭಯವಾಸಿ ಸಸ್ಯಗಳು ಅಂತ ಕರಿತೀವಿ. ಅಂದರೆ ಇವು ನೀರು ಮತ್ತು ನೆಲ ಎರಡೂ ಪ್ರದೇಶಗಳಲ್ಲಿ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದವು. ಆದ್ದರಿಂದ ನಾವು ಆವಾಸ ಸಸ್ಯಗಳನ್ನು ಉಭಯವಾಸಿ ಸಸ್ಯಗಳು ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ, ಆವಾಸ ಸಸ್ಯಗಳ ಕೆಲವು ಉದಾಹರಣೆಗಳನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರ. ರಿಕ್ಸಿಯಾ, ಮಾಸ್ಗಳು ಅಂದರೆ ಫಿನೇರಿಯಾ, ಆಮೇಲೆ ಮಾರ್ಕೆನ್ಷಿಯಾ, ಇವು ಆವಾಸ ಸಸ್ಯಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಆವಾಸ ಸಸ್ಯಗಳು ಅಂದರೆ ಇಂಗ್ಲೀಷ್ನಲ್ಲಿ ಬ್ರಯೋಫೈಟ್ ಅಂತ ಕರಿತೀವಿ. ಈ ಆವಾಸ ಸಸ್ಯದ ಗುಂಪಿನ ಕೆಲವು ಲಕ್ಷಣಗಳನ್ನು ನಾವು ಗಮನಿಸಿದರೆ, ನಾನು ಆಗಲೇ ಹೇಳ್ದಂಗೆ ಆವಾಸ ಸಸ್ಯಗಳನ್ನು ನಾವು ಸಸ್ಯ ಸಾಮ್ರಾಜ್ಯದ ಉಭಯವಾಸಿ ಸಸ್ಯಗಳು ಅಂತ ಕರಿತೀವಿ. ಅಂದರೆ ನೀರು ಮತ್ತು ನೆಲ ಎರಡೂ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಸಸ್ಯಗಳಾಗಿರೋದ್ರಿಂದ ಇವುಗಳನ್ನು ನಾವು ಉಭಯವಾಸಿ ಸಸ್ಯಗಳು ಅಂತ ಕರಿತೀವಿ. ಸಸ್ಯ ದೇಹವನ್ನು ಕಾಂಡ ಮತ್ತು ಎಲೆಯಂಥ ರಚನೆಗಳಾಗಿ
ಮೊದಲು ವಿಂಗಡಿಸಿದ ಸಸ್ಯ ಗುಂಪು ಅಂದರೆ ಆವಾಸ ಸಸ್ಯಗಳು. ಆದ್ದರಿಂದ ಸಸ್ಯ ದೇಹವನ್ನು ನಾವು ಕಾಂಡ ಮತ್ತು ಎಲೆಯಂಥ ರಚನೆಗಳಾಗಿ ವಿಂಗಡಿಸ್ಬೋದು. ಆದರೆ ಈ ಸಸ್ಯಗಳಲ್ಲಿ ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗಾಗಿ ವಿಶೇಷ ಅಂಗಾಂಶಗಳು ಇರೋದಿಲ್ಲ. ಅಂದರೆ ಈ ಸಸ್ಯಗಳಲ್ಲಿ ಯಾವುದೇ ವಾಹಕ, ಆಗಲೇ ನಾನು ಹೇಳ್ದಂಗೆ ಸಸ್ಯಗಳ ವರ್ಗೀಕರಣದಲ್ಲಿ ವಾಹಕ ಅಂಗಾಂಶ ರಹಿತ ಸಸ್ಯಗಳು ಅಂದರೆ ಝೈಲಮ್ ಮತ್ತು ಫ್ಲೋಯಮನ್ನು ಹೊಂದಿಲ್ಲದ ಸಸ್ಯಗಳು ಇವು. ಈಗ ಪುಚ್ಚ ಸಸ್ಯಗಳು ಅಂದರೆ ಟೆರಿಡೋಫೈಟ್ ಅಂತ ಕರೀತೀವಿ. ಇವಕ್ಕೆ ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕೆಲವು ಪುಚ್ಚ ಸಸ್ಯಗಳನ್ನು. ಅವುಗಳ ಉದಾಹರಣೆ ಜರಿ ಸಸ್ಯಗಳು, ಅವನ್ನ ಫರ್ನ್ಸ್ ಅಂತ ಕರಿತೀವಿ, ಮಾರ್ಸಿಲಿಯಾ ಮತ್ತು ಆರ್ಸ್ಟೈಲ್ಗಳು ಅಂತ. ಈ ಸಸ್ಯಗಳು ಪುಚ್ಚ ಸಸ್ಯಗಳಿಗೆ ಉದಾಹರಣೆಗಳಾಗಿವೆ ವಿದ್ಯಾರ್ಥಿಗಳೇ. ಇನ್ನು ಪುಚ್ಚ ಸಸ್ಯಗಳ ಕೆಲವು ಗುಣಲಕ್ಷಣಗಳನ್ನು ನಾವು ಗಮನಿಸಿದರೆ, ಈ ಪುಚ್ಚ ಸಸ್ಯಗಳ ಗುಂಪಿನ ಸಸ್ಯಗಳು ನಿರ್ದಿಷ್ಟ ಬೇರು, ಕಾಂಡ ಮತ್ತು ಎಲೆಗಳನ್ನು ಹೊಂದಿರುವ ಮೊದಲ ಸಸ್ಯಗಳು. ಅಂದರೆ ಈ ಪುಚ್ಚ ಸಸ್ಯಗಳಲ್ಲಿ ಮೊದಲ ಬಾರಿಗೆ ಸಸ್ಯಗಳ ಒಂದು ವಿಕಾಸ ಆಗ್ತಾ ಈ ಸಸ್ಯಗಳು, ಪುಚ್ಚ ಸಸ್ಯಗಳು ನಿರ್ದಿಷ್ಟವಾಗಿ ಬೇರು, ಕಾಂಡ ಮತ್ತು ಎಲೆಗಳನ್ನು ಹೊಂದಿರುವ ಮೊದಲ ಸಸ್ಯಗಳು. ನೀರು ಮತ್ತು ಇತರ ವಸ್ತುಗಳನ್ನು ಸಸ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸಲು ವಿಶೇಷ ಅಂಗಾಂಶಗಳನ್ನು ಹೊಂದಿದ್ದಾವೆ. ಅಂದರೆ ಝೈಲಮ್ ಮತ್ತು ಫ್ಲೋಯಮ್ ಅಂಗಾಂಶಗಳನ್ನು ಹೊಂದಿರತಕ್ಕಂಥ ಸಸ್ಯಗಳು ಅಂದರೆ ವಾಹಕ ಅಂಗಾಂಶ ಸಹಿತ ಸಸ್ಯಗಳು. ಮೊದಲ ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಪುಚ್ಚ ಸಸ್ಯಗಳು. ನೀರು ಮತ್ತು ಇತರೆ ವಸ್ತುಗಳನ್ನು ಸಸ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸಲು ವಿಶೇಷ ಅಂಗಾಂಶಗಳನ್ನು ಹೊಂದಿದವು. ಇದೇ ರೀತಿ ಥ್ಯಾಲೋಫೈಟ್ಗಳು, ಆವಾಸ ಸಸ್ಯಗಳು ಮತ್ತು ಪುಚ್ಚ ಸಸ್ಯಗಳು ನಗ್ನ ಭ್ರೂಣವನ್ನು ಹೊಂದಿದ್ದು ಅವುಗಳನ್ನು ನಾವು ಬೀಜಕಗಳು ಅಂತ ಕರಿತೀವಿ. ಇವುಗಳಲ್ಲಿ ಬೀಜದ ಹೊದಿಕೆ ಇಲ್ಲದಿರತಕ್ಕಂಥ ನಗ್ನ ಭ್ರೂಣವನ್ನು ಹೊಂದಿರೋದ್ರಿಂದ ಯಾವುವು ಥ್ಯಾಲೋಫೈಟ್ಗಳು, ಆವಾಸ ಸಸ್ಯಗಳು ಮತ್ತು ಪುಚ್ಚ ಸಸ್ಯಗಳು ನಗ್ನ ಭ್ರೂಣವನ್ನು ಹೊಂದಿರೋದ್ರಿಂದ ಅವುಗಳನ್ನು ನಾವು ಬೀಜಕಗಳು ಅಂತ ಕರಿತೀವಿ. ಈ ಮೂರು ಗುಂಪಿನ ಸಸ್ಯಗಳಲ್ಲಿ ಅಂದರೆ ಥ್ಯಾಲೋಫೈಟ್, ಆವಾಸ ಸಸ್ಯಗಳು ಮತ್ತು ಪುಚ್ಚ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಅಂಗಗಳು ಅಸ್ಪಷ್ಟವಾಗಿರ್ತವೆ. ಆದ್ದರಿಂದ ಇವುಗಳನ್ನು ನಾವು ಕ್ರಿಪ್ಟೋಗ್ಯಾಮಿಯಾ ಅಂತ ಕರಿತೀವಿ. ಅಂದರೆ ಗುಪ್ತ ಸಂತಾನೋತ್ಪತ್ತಿ ಅಂಗಗಳು ಅಂತ ಕರಿತೀವಿ. ಈ ಗುಂಪಿನ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂಗಗಳು ಅಸ್ಪಷ್ಟವಾಗಿರೋದ್ರಿಂದ ಇವನ್ನು ನಾವು ಕ್ರಿಪ್ಟೋಗ್ಯಾಮಿಯಾ ಅಂತೀವಿ. ಕನ್ನಡದಲ್ಲಿ ಗುಪ್ತ ಸಂತಾನೋತ್ಪತ್ತಿಯ ಅಂಗಗಳು ಅಂತ ಕರಿತೀವಿ. ಸ್ಪಷ್ಟವಾದ ಸಂತಾನೋತ್ಪತ್ತಿಯ ಅಂಗಗಳನ್ನು ಹೊಂದಿರುವ ಅಂತಿಮ ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳನ್ನು ನಾವು ಫಿನೋರೋಗ್ಯಾಮ್ಗಳು ಅಂತ ಕರಿತೀವಿ. ಈ ಸ್ಪಷ್ಟವಾದ ಸಂತಾನೋತ್ಪತ್ತಿಯ ಅಂಗಗಳು ಅವುಗಳನ್ನು ಹೊಂದಿರುವ ಅಂತಿಮವಾದ ಬೀಜಗಳನ್ನು ನಾವು ಫಿನೋರೋಗ್ಯಾಮ್ಸ್ ಅಂತ ಕರಿತೀವಿ. ಇನ್ನು ಈ ಪುಚ್ಚ ಸಸ್ಯಗಳ ನಂತರ ಸಂತಾನೋತ್ಪತ್ತಿ ಫಲಿತವಾಗಿ ಬೀಜಗಳು ಉತ್ಪತ್ತಿಯಾಗ್ತವೆ. ಸಂತಾನೋತ್ಪತ್ತಿ ಫಲಿತವಾಗಿ ಬೀಜಗಳು ಉತ್ಪತ್ತಿಯಾಗ್ತವೆ. ಬೀಜಗಳು ಭ್ರೂಣದ ಜೊತೆಗೆ ಸಂಗ್ರಹಿಸಿದ ಆಹಾರವನ್ನು ಹೊಂದಿರ್ತವೆ. ಈ ಬೀಜಗಳು ಆ ಭ್ರೂಣದಲ್ಲಿ ಸಂಗ್ರಹಿಸಿದ ಆಹಾರವನ್ನು, ರಿಸರ್ವ್ಡ್ ಫುಡ್ಡನ್ನು ಹೊಂದಿರುತ್ತೆ. ಇದು ಬೀಜ ಮೊಳೆಯುವಾಗ ಭ್ರೂಣದ ಪ್ರಾರಂಭಿಕ ಬೆಳವಣಿಗೆಗೆ ಈ ಆಹಾರ ಸಹಾಯಕವಾಗುತ್ತೆ. ಈ ಬೀಜ ಮೊಳೆಯುವಾಗ ತನ್ನ ಪ್ರಾರಂಭಿಕ ಬೆಳವಣಿಗೆಗೆ ಈ ಆಹಾರ, ಸಂಗ್ರಹಿಸಿರ್ತಕ್ಕಂಥ ಆಹಾರ ಸಹಕಾರಿಯಾಗುತ್ತೆ. ಪುನಃ ಹಣ್ಣಿನ ಕವಚದಿಂದ ಆವೃತವಾಗಿದೆಯೋ ಅಥವಾ ಆಗಿಲ್ಲವೋ ಈ ಆಧಾರದ ಮೇಲೆ ನಾವು ಸಸ್ಯಗಳನ್ನು ಮತ್ತೆ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಅನಾವೃತ ಬೀಜ ಸಸ್ಯಗಳು, ಇಂಗ್ಲೀಷ್ನಲ್ಲಿ ಅವಕ್ಕೆ ಜಿಮ್ನೋಸ್ಪರಮ್ಸ್ ಅಂತ ಕರಿತೀವಿ. ಇನ್ನೊಂದು ಆವೃತ ಬೀಜ ಸಸ್ಯಗಳು, ಆಂಜಿಯೋಸ್ಪರಮ್ಸ್ ಅಂತ ಕರಿತೀವಿ. ಈಗ ಅನಾವೃತ ಬೀಜ ಸಸ್ಯಗಳು, ಜಿಮ್ನೋಸ್ಪರಮ್ಸ್. ಅನಾವೃತ ಹೆಸರೇ ಸೂಚಿಸುವಂತೆ ಬೀಜದ ಹೊದಿಕೆಯಿಂದ ಆವೃತವಾಗಿಲ್ಲದ ಸಸ್ಯಗಳು ಅಂತ. ಇವು ಯಾವುವು ಅಂದರೆ, ಉದಾಹರಣೆ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಈ ತಾಳೆ ಮರದ ಥರ ಕಾಣ್ತಾ ಇರ್ತಕ್ಕಂಥ ಸೈಕಾಸ್ ಮತ್ತು ಪೈನ್ ಮರಗಳು, ಇವು ಅನಾವೃತ ಬೀಜ ಸಸ್ಯಗಳಿಗೆ ಉದಾಹರಣೆಗಳಾಗಿವೆ. ಈ ಜಿಮ್ನೋಸ್ಪರಮ್ಸ್ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಇದರಲ್ಲಿ ಎರಡು ಪದಗಳಿಂದ ಆಗಿದೆ. ಒಂದು ಜಿಮ್ನೋ ಅಂದರೆ ಕನ್ನಡದಲ್ಲಿ ನಗ್ನ, ಸ್ಪರ್ಮ ಅಂದರೆ ಬೀಜ. ಅಂದರೆ
ಈ ಗುಂಪಿನ ಸಸ್ಯಗಳು ಬೀಜಗಳು ನಗ್ನವಾಗಿರುತ್ತವೆ, ಅಂದರೆ ಬೀಜದ ಹೊದಿಕೆಯಿಂದ ಆವೃತವಾಗಿರೋದಿಲ್ಲ ಅಂತ. ಸಾಮಾನ್ಯವಾಗಿ ಇವು ಬಹುವಾರ್ಷಿಕ, ಅಂದರೆ ವರ್ಷ ಪೂರ್ತಿ ಇರ್ತಕ್ಕಂಥ ಸಸ್ಯಗಳು. ನಿತ್ಯ ಹರಿದ್ವರ್ಣ, ಯಾವಾಗಲೂ ಹಸಿರಾಗಿರ್ತಕ್ಕಂಥ ಸಸ್ಯಗಳು. ಗಟ್ಟಿಯಾದ ಕಾಂಡವನ್ನು ಇವು ಹೊಂದಿರ್ತವೆ ವಿದ್ಯಾರ್ಥಿಗಳು. ಇನ್ನು ಆವೃತ ಬೀಜ ಸಸ್ಯಗಳು ಅಂದರೆ ಅದರ ಹೆಸರೇ ಸೂಚಿಸುವಂತೆ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಆಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಈ ಆವೃತ ಬೀಜ ಸಸ್ಯಗಳು ಅಂತ ಅಂದರೆ ಬೀಜದ ಹೊದಿಕೆ ಅಂದರೆ ಹಣ್ಣಿನ ಕವಚದಿಂದ ಆವೃತವಾಗಿರುವ ಸಸ್ಯಗಳನ್ನು ನಾವು ಆವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಅವನ ಚಿತ್ರದಲ್ಲಿ ನೀವು ಆವೃತ ಬೀಜ ಸಸ್ಯಗಳು ನಾವು ಇವತ್ತು ಉಪಯೋಗಿಸ್ತಿರ್ತಕ್ಕಂಥ ಎಲ್ಲ ಬಹುಕೋಶೀಯ ಸಸ್ಯಗಳು, ನಾವು ತಿಂತಾ ಇರ್ತಕ್ಕಂಥ ಎಲ್ಲ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು ಎಲ್ಲವೂ ಸಹ ಆವೃತ ಬೀಜ ಸಸ್ಯಗಳು. ಅವನ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರ ಕೆಲವನ್ನ. ಸಾಸಿವೆ ಗಿಡ, ಮುಸುಕಿನ ಜೋಳ, ರಾಗಿ, ಶೇಂಗಾ, ಈ ಎಲ್ಲ ಸಸ್ಯಗಳು ಆವೃತ ಬೀಜ ಸಸ್ಯಗಳಿಗೆ ಉದಾಹರಣೆಯಾಗಿದೆ. ಇನ್ನು ಆವೃತ ಬೀಜ ಸಸ್ಯಗಳನ್ನು ಸಹ ಇದು ಆಂಜಿಯೋಸ್ಪರ್ಮ್ಸ್ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಇದು ಸಹ ಎರಡು ಪದಗಳಿಂದ ಆಗಿದೆ. ಒಂದು ಆಂಜಿಯೋ ಅಂದರೆ ಆವೃತವಾದ, ಸ್ಪರ್ಮ ಅಂದರೆ ಆಗಲೇ ರೀತಿ ಬೀಜಗಳು, ಅಂದರೆ ಬೀಜಗಳು ಹಣ್ಣಿನಂಥ ಮಾರ್ಪಾಡಾದ ರಚನೆಗೆ ಒಳಗೆ ಬೆಳೆಯುತ್ತವೆ, ಅಂದರೆ ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾಗಿವೆ. ಈ ಆವೃತ ಬೀಜ ಸಸ್ಯಗಳನ್ನು ನಾವು ಹೂ ಬಿಡುವ ಸಸ್ಯಗಳು, ಮೊದಲಾಗಿ ಹೂ ಬಿಡುವ ಸಸ್ಯಗಳು ಅಂದರೆ ಆವೃತ ಬೀಜ ಸಸ್ಯಗಳು. ಇಲ್ಲಿ ಹೂ ಬಿಡುವ ಸಸ್ಯಗಳು ಸಂತಾನೋತ್ಪತ್ತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಬೀಜದಲ್ಲಿನ ಬೀಜ ದಳಗಳನ್ನು ಆಧರಿಸಿ ಆವೃತ ಬೀಜ ಸಸ್ಯಗಳನ್ನು ನಾವು ಮತ್ತೆ ಎರಡು ಗುಂಪುಗಳಾಗಿ ವಿಭಾಗಿಸ್ತೀವಿ. ಸಸ್ಯದ ಬೀಜಗಳು ಒಂದು ಬೀಜ ದಳವನ್ನು ಹೊಂದಿದ್ದರೆ ಅದನ್ನು ಏಕದಳ ಸಸ್ಯಗಳು ಅಂತ ಕರಿತೀವಿ. ಸಸ್ಯದ ಬೀಜದಲ್ಲಿ ಎರಡು ಬೀಜ ದಳಗಳಿದ್ದರೆ ಅದನ್ನು ದ್ವಿದಳ ಸಸ್ಯಗಳು ಅಂತ ಕರಿತೀವಿ. ಈ ಏಕದಳ ಸಸ್ಯಗಳು ಒಂದೇ ಬೀಜ ದಳದಿಂದ ಆವೃತವಾಗಿರ್ತವೆ, ಒಂದೇ ಬೀಜ ದಳವನ್ನು ಹೊಂದಿರ್ತವೆ. ಅವನ್ನ ನಾವು ಮಾನೋಕಾಟ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸಸ್ಯ ಬೀಜದಲ್ಲಿ ಎರಡು ದಳಗಳಿದ್ದರೆ ಅದನ್ನು ನಾವು ದ್ವಿದಳ ಸಸ್ಯಗಳು, ಡೈಕಾಟ್ ಪ್ಲಾಂಟ್ಸ್ ಅಂತ ಕರಿತೀವಿ. ಇದು ಆವೃತ ಬೀಜ ಸಸ್ಯಗಳು. ಇಲ್ಲಿವರೆಗೆ ನೀವು ವಿದ್ಯಾರ್ಥಿಗಳೇ ಸಸ್ಯ ಸಾಮ್ರಾಜ್ಯದಲ್ಲಿ ಥ್ಯಾಲೋಫೈಟ್ಗಳು, ಆವಸೆ ಸಸ್ಯಗಳು, ಪುಚ್ಚ ಸಸ್ಯಗಳು ಮತ್ತು ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡ್ರೆ, ಈಗ ನೆಕ್ಸ್ಟ್ ಪ್ರಾಣಿ ಸಾಮ್ರಾಜ್ಯ, ಅನಿಮೀಲಿಯಾ, ಅನಿಮಲ್ ಕಿಂಗ್ಡಮ್ ಅಂತ. ಈ ಪ್ರಾಣಿ ಸಾಮ್ರಾಜ್ಯವು ಯೂಕ್ಯಾರಿಯೋಟ್ ಮತ್ತು ಬಹುಕೋಶೀಯ ಮತ್ತು ಪರಪೋಷಕ ಜೀವಿಗಳನ್ನು ಇವು ಹೊಂದಿದೆ. ಸಸ್ಯಗಳು ಮಾತ್ರ ಸ್ವಪೋಷಕಗಳು, ಇವು ಪರಪೋಷಕಗಳು. ಅವನ್ನ ಯಾಕೆ ಅಂತ ಹೇಳ್ತೀನಿ, ಇವು ಸಹ ಪ್ರಾಣಿ ಸಾಮ್ರಾಜ್ಯವು ಸಸ್ಯ ಸಾಮ್ರಾಜ್ಯದಲ್ಲಿರುವಂತೆ ಯೂಕ್ಯಾರಿಯೋಟಿಕ್ ಅಂದರೆ ಆಗಲೇ ಹೇಳಿದಂಗೆ ನಿರ್ದಿಷ್ಟವಾದ ನ್ಯೂಕ್ಲಿಯಸನ್ನು ಹೊಂದಿದ್ದು ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುವ ಜೀವಿಗಳನ್ನು ನಾವು ಯೂಕ್ಯಾರಿಯೋಟಿಕ್ ಜೀವಿಗಳು. ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥವು ಯೂಕ್ಯಾರಿಯೋಟಿಕ್ ಮತ್ತು ಬಹುಕೋಶಿ, ಅನೇಕ ಕೋಶಗಳಿಂದ ರಚಿತವಾಗಿರೋದು. ಆದರೆ ಇಲ್ಲಿ ಪರಪೋಷಕ ಜೀವಿಗಳನ್ನು ಒಳಗೊಂಡಿದೆ, ಅಂದರೆ ತಮ್ಮ ಆಹಾರ ಆಶ್ರಯಕ್ಕಾಗಿ ಬೇರೆ ಜೀವಿಗಳನ್ನು ಅವಲಂಬಿಸಿರೋ, ಅಂದರೆ ಆಹಾರಕ್ಕಾಗಿ ಹಸಿರು ಸಸ್ಯಗಳನ್ನು ಅವಲಂಬಿಸಿರೋದ್ರಿಂದ ಇವನ್ನು ನಾವು ಪರಪೋಷಕ ಜೀವಿಗಳು ಅಂತ ಕರಿತೀವಿ. ಈ ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥವು ಯೂಕ್ಯಾರಿಯೋಟಿಕ್ ಮತ್ತು ಬಹುಕೋಶೀಯ ಮತ್ತು ಪರಪೋಷಕ ಜೀವಿಗಳನ್ನು ಹೊಂದಿದೆ. ಇವುಗಳಲ್ಲಿ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಕಂಡುಬರೋದಿಲ್ಲ, ಅಂದರೆ ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರಲ್ಲ, ಬರೀ ಕೋಶ ಪೊರೆ ಮಾತ್ರ ಇರುತ್ತೆ. ಬಹುತೇಕ ಎಲ್ಲ ಪ್ರಾಣಿಗಳು ಚಲಿಸುವಂತಹ ಜೀವಿಗಳು. ಈ ಬರ್ತಕ್ಕಂಥ ಎಲ್ಲ ಜೀವಿಗಳು ಪ್ರಾಣಿ ಸಾಮ್ರಾಜ್ಯದಲ್ಲಿ ಚಲಿಸುವಂಥ ಜೀವಿಗಳು ಆಗಿವೆ. ಇನ್ನು ಪ್ರಾಣಿಗಳ ವರ್ಗೀಕರಣವನ್ನು ನಾವು ಈ ರೀತಿ ಹೇಳ್ತೀವಿ. ಈಗ ಪ್ರಾಣಿಗಳನ್ನು ನಾವು ಮೊದಲಿಗೆ ಕೋಶೀಯ ಮಟ್ಟದ ವ್ಯವಸ್ಥೆ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಕೋಶೀಯ ಮಟ್ಟದ ವ್ಯವಸ್ಥೆ ಮತ್ತು ಇನ್ನೊಂದು ಅಂಗಾಂಶ ಮಟ್ಟದ ವ್ಯವಸ್ಥೆ ಅಂತ. ಈ ಕೋಶೀಯ ಮಟ್ಟದ ವ್ಯವಸ್ಥೆಯಲ್ಲಿ ಬರೀ ಕೋಶವನ್ನು ಹೊಂದಿರತಕ್ಕಂಥ ಪ್ರಾಣಿಗಳು ಅಂದರೆ ಸ್ಪಂಜು ಪ್ರಾಣಿಗಳು. ಅಂಗಾಂಶ ಮಟ್ಟದ ವ್ಯವಸ್ಥೆಯನ್ನು ನಾವು ಮತ್ತೆ ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ವರಧರ್ಮ ಮತ್ತು ಗ್ಯಾಸ್ಟ್ರೋಡರ್ಮಿಸ್ ನಡುವೆ ಯಾವುದೇ ದೇಹಾಂತರಾವಕಾಶಗಳು ಕಂಡುಬರೋದಿಲ್ಲ.
ಈ ವರಧರ್ಮ ಮತ್ತು ಗ್ಯಾಸ್ಟ್ರೋಡರ್ಮಿಸ್ ನಡುವೆ ಯಾವುದೇ ದೇಹಾಂತರಾವಕಾಶ ಇಲ್ಲದೇ ಇರತಕ್ಕಂಥ ಪ್ರಾಣಿಗಳು ಅಂದರೆ ಕುಟುಕು ಕಣವಂತಗಳು. ಮಿಥ್ಯ ದೇಹಾಂತರಾವಕಾಶ ಅಂದರೆ ಫಾಲ್ಸ್ ಬಾಡಿ ಕ್ಯಾವಿಟಿ, ಅದು ದುಂಡು ಹುಳುಗಳು. ಮತ್ತು ನಾವು ದೇಹಾಂತರಾವಕಾಶವನ್ನು ಮತ್ತೆ 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ದೇಹಾಂತರಾವಕಾಶವನ್ನು ಒಳಗೊಂಡಿರ್ತಕ್ಕಂಥ ಪ್ರಾಣಿಗಳನ್ನು ಭ್ರೂಣದ ಬೆಳವಣಿಗೆಯ ಸಂದರ್ಭದಲ್ಲಿ ಒಂದು ಜೀವಕೋಶದಿಂದ ಮಧ್ಯಧರ್ಮ ಕೋಶಗಳು ಉತ್ಪತ್ತಿಯಾಗ್ತವೆ. ಅಂದರೆ ಭ್ರೂಣದ ಬೆಳವಣಿಗೆ ಆದ ಮೇಲೆ ಒಂದು ಜೀವಕೋಶದಿಂದ ಬರೀ ಮಧ್ಯಧರ್ಮದ ಕೋಶಗಳು ಉತ್ಪತ್ತಿಯಾಗ್ತವೆ. ಅವು ಯಾವ ಪ್ರಾಣಿಗಳು ಗುಂಪುಗಳು ಅಂದರೆ ವಲಯವಂತಗಳು, ಮೃದ್ವಂಗಿಗಳು ಮತ್ತು ಸಂಧಿಪದಿಗಳು. ಇನ್ನು ಒಳಧರ್ಮ ಕೋಶದ ಕುಹರಗಳ ಒಳ ಮಡಿಕೆಯಿಂದ ಉಂಟಾದ ದೇಹಾಂತರಾವಕಾಶವನ್ನು ಹೊಂದಿರ್ತವೆ. ಈ ಒಳಧರ್ಮದ ಕೋಶದ ಕುಹರಗಳಲ್ಲಿ ಒಳ ಮಡಿಕೆಗಳಿಂದ ಉಂಟಾದ ದೇಹಾಂತರಾವಕಾಶ ಹೊಂದಿರೋವನ್ನು ನಾವು 2 ವಿಧಗಳಾಗಿ ಮಾಡ್ತೀವಿ. ಒಂದು ನೋಟೋಕಾರ್ಡ್ ಇಲ್ಲದ ಅಂದರೆ ಬೆನ್ನು ಮೂಳೆ ಇಲ್ಲದ ಜೀವಿಗಳು. ನೋಟೋಕಾರ್ಡ್ ಅಂದರೆ ಕಶೇರುಕ ಸ್ತಂಭವನ್ನು ಹೊಂದಿಲ್ಲದ ಅವು ಕಂಟಕ ಚರ್ಮಿಗಳು. ಇನ್ನು ನೋಟೋಕಾರ್ಡ್ ಹೊಂದಿರುವ ಬೆನ್ನು ಮೂಳೆಯನ್ನು ಕಶೇರುಕ ಸ್ತಂಭವನ್ನು ಹೊಂದಿರುವ ಜೀವಿಗಳನ್ನು ನಾವು ಕಶೇರುಕಗಳು ಅಂದರೆ ಕಾರ್ಡೇಟಾ ಅಂತ ಕರಿತೀವಿ. ಈ ಕಾರ್ಡೇಟಾವನ್ನು ಮತ್ತೆ 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಆರಂಭಿಕ ಹಂತದ ನೋಟೋಕಾರ್ಡ್ ಕನಿಷ್ಠ ಲಾರ್ವಾವಸ್ಥೆಯಲ್ಲಿ ಮಾತ್ರ ಕಂಡುಬರುತ್ತೆ. ಆರಂಭಿಕ ಹಂತದ ನೋಟೋಕಾರ್ಡ್ ಕನಿಷ್ಠ ಲಾರ್ವಾವಸ್ಥೆಯಲ್ಲಿ ಮಾತ್ರ ಕಂಡುಬಂದು ಮುಂದಿನ ಹಂತದಲ್ಲಿ ಅಂದರೆ ಪ್ರೌಢಾವಸ್ಥೆಯಲ್ಲಿ ಇಲ್ಲದೇ ಇರತಕ್ಕಂಥವು ಪ್ರೋಟೋಕಾರ್ಡೇಟಾ. ಪ್ರೌಢಾವಸ್ಥೆಯಲ್ಲಿ ನೋಟೋಕಾರ್ಡ್ ಕಶೇರುಕ ಸ್ತಂಭವನ್ನು ಪ್ರತ್ಯೇಕಿಸಲ್ಪಟ್ಟಿರೋವನ್ನು ನಾವು ಕಶೇರುಕಗಳು ಅಂತೀವಿ, ಬೆನ್ನು ಮೂಳೆ ಹೊಂದಿರೋವು. ಅದರಲ್ಲಿ ಮತ್ತೆ ನಾವು 5 ಗುಂಪುಗಳಾಗಿ ವಂಶಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವುವು ಅಂದರೆ ಉರುಪೆಗಳಿಂದಾದ, ಹೊರಕಂಕಾಲ ಮೂಳೆಗಳಿಂದಾದ, ಮೃದ್ವಸ್ಥಿಯಿಂದಾಗಿರತಕ್ಕಂಥ ಅಂತರ್ಕಂಕಾಲವನ್ನು ಅಂದರೆ ಅಸ್ಥಿಪಂಜರವನ್ನು ಹೊಂದಿರ್ತವೆ. ಯಾವುದರಿಂದ ಉರುಪೆಗಳು ಅಂದರೆ ಸ್ಕೇಲ್ಸ್. ಮೈ ಮೇಲೆಲ್ಲ ಮೀನುಗಳಲ್ಲಿ ನೀವು ಗಮನಿಸಿದರೆ ಬಿಸಿಲಿಗೆ ಹೊಡಿತಾ ಇರ್ತಕ್ಕಂಥ ಸ್ಕೇಲ್ಸ್ಗಳನ್ನ ನಾವು ನೋಡ್ತೀವಿ, ಅವನ್ನ ಉರುಪೆಗಳು ಅಂತೀವಿ ನಾವು. ಅಸ್ಥಿಪಂಜರ ಹೆಂಗಿರುತ್ತೆ ಅಂದರೆ ಮೂಳೆಗಳಿಂದಾದ ಮೃದ್ವಸ್ಥಿಯಿಂದಾದ ಅಂತರ್ಕಂಕಾಲ ಅಂದರೆ ಅಸ್ಥಿಪಂಜರ ಇರುತ್ತೆ. ಕಿವಿರುಗಳಿಂದ ಉಸಿರಾಟವನ್ನು ಮಾಡ್ತಕ್ಕಂಥ ಜೀವಿಗಳು ಮೀನುಗಳು. ಇನ್ನು ನೀರು ಮತ್ತು ನೆಲ 2 ಪ್ರದೇಶಗಳಲ್ಲಿ ವಾಸಿಸುವ ಲಾರ್ವಾದಲ್ಲಿ ಕಿವಿರುಗಳು, ಪ್ರೌಢಾವಸ್ಥೆ ಹಂತದಲ್ಲಿ ಶ್ವಾಸಕೋಶಗಳು ಮತ್ತು ಲೋಳೆಯುಕ್ತ ಚರ್ಮವನ್ನು ಹೊಂದಿರತಕ್ಕಂಥ ಜೀವಿಗಳು ಅಂದರೆ ಉಭಯವಾಸಿಗಳು. ನೆಕ್ಸ್ಟು ಉರುಪೆಗಳಿಂದಾದ ಹೊರಕಂಕಾಲ, ಮೊಟ್ಟೆಗಳನ್ನು ಇಡ್ತಕ್ಕಂಥ ಜೀವಿಗಳು ಅಂತಂದರೆ ಸರೀಸೃಪಗಳು. ಗರಿಗಳಿಂದಾದ ಹೊರಕಂಕಾಲ, ಗರಿಗಳನ್ನು ಹೊಂದಿರತಕ್ಕಂಥವು ನೀರಿನ ಹೊರಗಡೆ ಮೊಟ್ಟೆಯನ್ನಿಡುವುದು ಮತ್ತು ಹಾರುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಜೀವಿಗಳು ಅಂದರೆ ಪಕ್ಷಿಗಳು. ಮತ್ತು ರೋಮಗಳಿಂದಾದ ಹೊರಕಂಕಾಲ, ಕೂದಲುಗಳಿಂದಾಗಿರ್ತಕ್ಕಂಥ ಹೊರಕಂಕಾಲ, ಹೊರಕಿವಿಗಳು ಸಾಮಾನ್ಯವಾಗಿ ಮರಿಗಳಿಗೆ ಜನ್ಮ ನೀಡುವ ಗುಂಪನ್ನು ನಾವು ವಂಶವನ್ನು ನಾವು ಸ್ತನಿಗಳು ಅಂತ ಈ ರೀತಿ ನಾವು ಸಸ್ಯಗಳನ್ನು ನಾವು ವರ್ಗೀಕರಣ ಮಾಡ್ತೀವಿ. ಅದರಲ್ಲಿ ಮೊದಲಿಗೆ ಸ್ಪಂಜು ಪ್ರಾಣಿಗಳು. ಸ್ಪಂಜು ಪ್ರಾಣಿಗಳಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಉದಾಹರಣೆ ಸೈಕಾಲ್, ಯೂಫ್ಲೆಕ್ಟಲಾ ಮತ್ತು ಸ್ಪಾಂಜಿಲಾ. ಇವು ಸ್ಪಂಜು ಪ್ರಾಣಿಗಳಿಗೆ ಉದಾಹರಣೆಗಳಾಗಿವೆ. ಅವನ್ನೆಲ್ಲ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ. ಇನ್ನು ಸ್ಪಂಜು ಪ್ರಾಣಿಗಳ ಕೆಲವು ಮುಖ್ಯ ಗುಣಲಕ್ಷಣಗಳೆಂದರೆ ಸ್ಪಂಜು ಪ್ರಾಣಿಗಳು ಪ್ರಮುಖವಾಗಿ ಉಪ್ಪು ನೀರಿನ ಅಂದರೆ ಸಮುದ್ರ ಆವಾಸಗಳಲ್ಲಿ ಮಾತ್ರ ಕಂಡುಬರ್ತವೆ. ಉಪ್ಪು ನೀರು ಅಂದರೆ ಸಮುದ್ರ ಆವಾಸಗಳಲ್ಲಿ ಮಾತ್ರ ಕಂಡುಬರ್ತಕ್ಕಂಥ ಜೀವಿಗಳು ಪ್ರಾಣಿಗಳು ಸ್ಪಂಜು ಪ್ರಾಣಿಗಳು. ಫೋರಿಫೆರಾ ಎಂಬ ಪದದ ಅರ್ಥ ರಂಧ್ರಯುಕ್ತ ಜೀವಿಗಳು. ಇವರ ದೇಹದ ಮೇಲೆಲ್ಲ ರಂಧ್ರಗಳು ಇರತಕ್ಕಂಥ ಜೀವಿಗಳು. ಸ್ಪಂಜು ಪ್ರಾಣಿಗಳು ಚಲಿಸಲಾರದ ಜೀವಿಗಳಾಗಿದ್ದು ಒಂದು ಘನವಸ್ತುವಿಗೆ ಅಂಟಿಕೊಂಡಿರ್ತವೆ. ಯಾವಾಗಲೂ ಒಂದು ಘನವಸ್ತು, ಬಂಡೆ ಅಂತರ ಘನವಸ್ತುಗಳಿಗೆ ಸಮುದ್ರದಲ್ಲಿ ಅಂಟಿಕೊಂಡಿರ್ತವೆ.
ಸ್ಪಂಜು ಪ್ರಾಣಿಗಳ ದೇಹದ ಮೇಲ್ಭಾಗವು ರಂಧ್ರಗಳಿಂದ ಕೂಡಿರುತ್ತೆ. ಇದರ ದೇಹದ ಮೇಲೆಲ್ಲ ರಂಧ್ರಗಳಿಂದ ಆವೃತ ಆಗಿರುತ್ತೆ. ರಂಧ್ರಗಳು ದೇಹವನ್ನು ಕೊಳವೆಯ ಆಕಾರದಲ್ಲಿ ಮಾರ್ಪಡಿಸಿರುವುದರಿಂದ ಆಹಾರ ಮತ್ತು ಆಕ್ಸಿಜನ್ಗಳು ದೇಹದ ಎಲ್ಲ ಭಾಗಗಳಲ್ಲೂ ಸಂಚರಿಸಲು ಸಹಾಯಕ ಆಗಿದೆ. ಅಂದರೆ ದೇಹದ ಮೇಲ್ಭಾಗದಲ್ಲೆಲ್ಲ ರಂಧ್ರ ಇರೋದ್ರಿಂದ ದೇಹವು ಕೊಳವೆ ಆಕಾರದಲ್ಲಿ ಇರೋದ್ರಿಂದ ಆಹಾರ ಮತ್ತು ಆಕ್ಸಿಜನ್ ದೇಹದ ಎಲ್ಲ ಭಾಗಗಳಿಗೆ ಸಂಚರಿಸಲು ಇದು ಸಹಾಯಕ ಆಗುತ್ತೆ. ಇನ್ನು ಸ್ಪಂಜು ಪ್ರಾಣಿಗಳ ದೇಹವು ಗಟ್ಟಿಯಾದ ಹೊರಪದರ ಅಥವಾ ಕಂಕಾಲದಿಂದ ಆವರಿಸಿದೆ. ಅಸ್ಥಿಪಂಜರದಿಂದ ಆವರಿಸಿರೋದು. ಕಂಕಾಲ ಅಷ್ಟೇ, ಅಸ್ಥಿಪಂಜರ ಅಲ್ಲ. ಇಲ್ಲಿ ಈ ಸ್ಪಂಜು ಪ್ರಾಣಿಗಳ ದೇಹವು ಗಟ್ಟಿಯಾದ ಹೊರಪದರ ಮತ್ತು ಕಂಕಾಲದಿಂದ ಆವರಿಸಿದೆ. ಇನ್ನು ಸ್ಪಂಜು ಪ್ರಾಣಿಗಳ ದೇಹ ರಚನಾ ವಿನ್ಯಾಸ ಬಹಳ ಕಡಿಮೆ ಸಂಕೀರ್ಣತೆಯನ್ನು ಹೊಂದಿದೆ. ಇವುಗಳ ದೇಹ ಬಹಳ ಸರಳವಾಗಿದ್ದು ಮತ್ತು ಅಂಗಾಂಶಗಳಾಗಿ ವಿಭಾಗವಾಗಿದೆ. ಇವುಗಳನ್ನು ನಾವು ಸಾಮಾನ್ಯವಾಗಿ ಸ್ಪಂಜುಗಳು ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಇನ್ನು ಕುಟುಕು ಕಣವಂತಗಳು, ಇವನ್ನ ನಾವು ಸಿಲಿಂಟರೇಟ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅಂದರೆ ದೇಹಾಂತರಾವಕಾಶವನ್ನು ಹೊಂದಿರೋವು ಸಿಲಿಂಟರೇಟ. ಸೀಲೋಮ್ ಅಂದರೆ ದೇಹಾಂತರಾವಕಾಶ ಹೊಂದಿರೋವು. ನೀವು ಇವನ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ, ಒಂದು ಹೈಡ್ರಾ ಚಿತ್ರವನ್ನು ಗಮನಿಸ್ತಾ ಇದ್ದೀರ. ಅದೇ ರೀತಿ ಕಡಲುಗಳು ಮತ್ತು ಲೋಳೆ ಮೀನುಗಳು ಈ ಕುಟುಕು ಕಣವಂತಗಳಿಗೆ ಉದಾಹರಣೆಗಳಾಗಿವೆ ವಿದ್ಯಾರ್ಥಿಗಳೇ. ಇನ್ನು ಕುಟುಕು ಕಣವಂತಗಳು ಕಣವಂತಗಳು ಸಹ ಜಲವಾಸಿಗಳಾಗಿವೆ. ಇವು ನೀರಿನಲ್ಲಿ ವಾಸಿಸ್ತವೆ. ಕುಟುಕು ಕಣವಂತಗಳ ದೇಹ ವಿನ್ಯಾಸವು ಹೆಚ್ಚಿನ ವಿಭೇದತೆಯನ್ನು ಹೊಂದಿದೆ. ಭಾಗಗಳಾಗಿ ಮಾರ್ಪಾಟಾಗಿರುತ್ತೆ ದೇಹ ಕುಟುಕು ಕಣವಂತಗಳಲ್ಲಿ. ಕುಟುಕು ಕಣವಂತಗಳ ದೇಹದಲ್ಲಿ ಒಂದು ಕುಹರ ಸೀಲೋಮ್ ಇರುತ್ತೆ, ಬಾಡಿ ಕ್ಯಾವಿಟಿ ಅಂತ ಕರೀತೀವಿ. ಕುಟುಕು ಕಣವಂತಗಳ ದೇಹವು ಜೀವಕೋಶಗಳಿಂದಾದ 2 ಪದರಗಳಿಂದ ಆಗಿದೆ. 2 ಪದರಗಳನ್ನು ಹೊಂದಿದೆ. ಈ ಪದರದ ಪ್ರಾಣಿಗಳು ಅಂತೀವಿ. ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂತ ಕರಿತೀವಿ ಇವನ್ನ. ಒಂದು ಪದರವು ದೇಹದ ಹೊರಭಾಗ ಆವರಿಸಿದರೆ ಇನ್ನೊಂದು ಪದರ ದೇಹದ ಒಳಭಾಗವನ್ನು ಆವರಿಸಿರುತ್ತೆ. ಇನ್ನು ಕುಟುಕು ಕಣವಂತಗಳಲ್ಲಿ ದೇಹದ ಹೊರಭಾಗವನ್ನು ಆವರಿಸಿರೋದು ಹೊರಪದರ, ಇನ್ನು ಒಳಭಾಗದಲ್ಲಿರೋದು ಒಳಪದರ. ಕುಟುಕು ಕಣವಂತಗಳಲ್ಲಿ ಕೆಲವು ಜೀವಿಗಳು ಗುಂಪುಗಳಲ್ಲಿ ಕಂಡುಬರ್ತವೆ. ಅವನ್ನ ನಾವು ಹವಳದ ಪ್ರಾಣಿಗಳು, ಆಯಿಸ್ಟರ್ಸ್ ಅಂತ ಕರಿತೀವಿ. ಇತರ ಜೀವಿಗಳು ಹೈಡ್ರಾನಂತೆ ಒಂಟಿಯಾಗಿ ಕಂಡುಬರ್ತವೆ. ಈ ಕುಟುಕು ಕಣವಂತಗಳಲ್ಲಿ ಕೆಲವು ಜೀವಿಗಳು ಗುಂಪುಗಳಲ್ಲಿ ಕಂಡುಬಂದರೆ ಅವಕ್ಕೆ ಉದಾಹರಣೆ ಹವಳದ ಪ್ರಾಣಿಗಳು. ಇತರ ಜೀವಿಗಳು ಒಂಟಿಯಾಗಿ ಕಂಡುಬರ್ತವೆ, ಉದಾಹರಣೆ ಹೈಡ್ರಾ. ಇಷ್ಟು ನೀವು ಕುಟುಕು ಕಣವಂತಗಳು. ಇಲ್ಲಿವರೆಗೆ ಮಕ್ಕಳೇ ನೀವು ಈ ಪ್ರಾಣಿ ಸಾಮ್ರಾಜ್ಯದಲ್ಲಿ ನೀವು ಸ್ಪಂಜು ಪ್ರಾಣಿಗಳು ಮತ್ತು ಕುಟುಕು ಕಣವಂತಗಳ ದೇಹ ರಚನೆಯನ್ನು ಸವಿಸ್ತಾರವಾಗಿ ಕಲಿತಿದ್ದೀರಾ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ನೀವು ಈ ಒಂದು ಭಾಗ 2ರಲ್ಲಿ ಜೀವಿಗಳ ವೈವಿಧ್ಯತೆ, ಈ ಭಾಗ 2ರಲ್ಲಿ ಸಸ್ಯ ಸಾಮ್ರಾಜ್ಯದಲ್ಲಿ ನೀವು ಥ್ಯಾಲೋಫೈಟ್ಗಳು, ಸ್ಪಂಜು ಪ್ರಾಣಿಗಳು ಮತ್ತು ಥ್ಯಾಲೋಫೈಟ್ಗಳು, ಆವಾಸ ಸಸ್ಯಗಳು ಮತ್ತು ಪುಚ್ಚ ಸಸ್ಯಗಳು ಮತ್ತು ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳ ಅವುಗಳ ಒಂದು ಲಕ್ಷಣಗಳು, ರಚನೆಯನ್ನು ನೀವು ಕಲಿತ್ರಿ. ಅದೇ ರೀತಿ ಪ್ರಾಣಿ ಸಾಮ್ರಾಜ್ಯದಲ್ಲಿ ನೀವು ಸ್ಪಂಜು ಪ್ರಾಣಿಗಳು ಮತ್ತು ಕುಟುಕು ಕಣವಂತಗಳ ಒಂದು ಲಕ್ಷಣಗಳು ಮತ್ತು ದೇಹ ರಚನೆಯನ್ನು ನೀವು ಇಲ್ಲಿವರೆಗೆ ಸವಿಸ್ತಾರವಾಗಿ ಕಲಿತಿದ್ದೀರಾ ವಿದ್ಯಾರ್ಥಿಗಳೇ. ಧನ್ಯವಾದಗಳು.